ನೆಮ್ಮದಿಯಾಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ. ಸೊ ನಾವು ಹೋಗಿದ್ದೇವೆ ಮೈಸೂರಲ್ಲಿ. ಸೊ ನಿನ್ನೆ ಸಂಜೆನೇ ನಾವು ಮೈಸೂರಿಗೆ ಬಂದಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೇವೆ ನಾವು ಊಟಿ ಕಡೆ. ಸೊ ಆ್ಯಕ್ಚುಲಿ ನಾವು ಮೈಸೂರಿಗೆ ಬಂದ ರೀಸನ್ ಏನಂದರೆ ಅರ್ಲಿ ಮಾರ್ನಿಂಗ್ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆದರೆ ಆಮೇಲೆ ಒಳ್ಳೆ ಇರ್ತದೆ ಅಂತ ಹೇಳಿ ಆ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ವಿ. ಬಟ್ ಏನು ಮಾಡೋದು, ನಮ್ಮ ಗ್ಯಾಂಗಲ್ಲಿ ಇಬ್ಬರು ಸೋಂಬೇರಿಗಳಿದ್ದಾರೆ. ಸೊ ನಮಗಿಂತ ದೊಡ್ಡ ಸೋಂಬೇರಿಗಳು. ಸೊ ನಾವೇ ಆ್ಯಕ್ಚುಲಿ ಇವಾಗ ಗುಂಡ್ಲುಪೇಟೆ ರೀಚ್ ಆಗಬೇಕು. ಗುಂಡ್ಲುಪೇಟೆ ರೀಚ್ ಆಗಿ ಅಲ್ಲಿ ಕಾಫಿ ಮಾಡಬೇಕು, ಇಲ್ಲಾಂದರೆ ಟೀ ಕುಡಿಬೇಕು. ಆಮೇಲೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ನಾವಿವಾಗ ಇದ್ದೇವೆ, ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಫುಲ್ಲು ಸೂರ್ಯಕಾಂತಿದ್ದು ಪ್ಲ್ಯಾಂಟ್ಸ್. ಸನ್ಫ್ಲವರ್ ಆಯಿಲ್ ಇದರಿಂದನೇ ಮಾಡೋದಂತೆ. ಸೊ ನಾವು ನಿಯರ್ಲಿ ಗುಂಡ್ಲುಪೇಟೆ ಹತ್ರ ಇದ್ದೇವೆ. ಇನ್ನು ಗುಂಡ್ಲುಪೇಟೆಗೆ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಉಂಟು. ಸೊ ನೀವು ಮೈಸೂರಿಂದ ಗುಂಡ್ಲುಪೇಟೆಗೆ ಹೋಗುವಾಗ ನಮ್ಮ ರೈಟ್ ಸೈಡಲ್ಲಿ ಇದೊಂದು ಸಿಗ್ತದೆ. ಸೊ ನಿಮಗೆ ಒಳಗೆ ಬರ್ಬೋದು. ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ, ಬಟ್ ನೀವು 50 ರೂಪಾಯಿ ಕೊಟ್ಟರೆ ಒಳಗೆ ಬಿಡ್ತಾರೆ ನಿಮಗೆ. ಹಲೋ ಗಾಯ್ಸ್, ಒನಸ್ ಪುರಾಂಡ್ ನಮ್ಮನ ಸಾರಿ ತಿಂಡಿ ಪುರಾಂಡ್ ನನ್ನ ಮಧ್ಯಾಹ್ನ ಅಂಜು ಜಮ್ಮುದಲ್ಲ ಬಿರಾಯರು ಅರೆ ಅಮ್ಮ ಬಂದ ಪೇರು ಬೊಲ್ಲ ಬರ್ಪು ನಾನು ಬೊಲ್ಲ ಕೊಡೆಗೆ ಹೋಗ್ತೀನಿ. ಏದಾಂಡ್ ಬಿಲ್ 50-25 ಬಿಲ್ ಎಂಚ ಜಾಸ್ತಿ ಹಣ ಕಮ್ಮಿ ಇವರಲ್ಲಿ ಕಾಡಲ್ಲಿ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ರ. ನಾವು ಬಂಡೀಪುರ ರೀಚ್ ಆಗಿದ್ದೇವಲ್ಲ. ಇವಾಗ ಬಂಡೀಪುರ ರೂಟಿಂದ ಹೋಗ್ತಾ ಇದ್ದೇವೆ. ಸ್ವಲ್ಪ ಮಳೆ ಬರ್ತಾ ಉಂಟು, ಹನಿ ಹನಿ. ಇದು ಕರ್ನಾಟಕ ಇಲ್ಲಿಗೆ ಮುಗೀತು. ಇನ್ಮೇಲೆ ತಮಿಳ್ನಾಡು ಸ್ಟಾರ್ಟ್ ಆಗ್ತದೆ. ವಣಕಂ. ಇಲ್ಲೆಲ್ಲ ಮನೆಯಲ್ಲ ಉಂಟಾ? ಇದು ಮಧುಮಲೈ ಆಯಿತಾ. ಸೊ ನಮ್ಮ ಹತ್ರ ಹೇಗೆ ಬಂಡೀಪುರ ಫಾರೆಸ್ಟ್ ಉಂಟಲ್ಲ, ಸೊ ಅವರು ಇದನ್ನು ಮಧುಮಲೈ ಅಂತ ಕರೀತಾರೆ ತಮಿಳ್ನಾಡವರು. ಸೊ ಇಲ್ಲಿಂದ ಇವಾಗ ನಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ. ಸೊ ನಿಯರ್ಲಿ 32 ಹೇರ್ ಪಿನ್ ಬೆಂಡ್ ಉಂಟಂತೆ. ನೋಡಿ ನಮ್ಮ ಹೊಸ ಪ್ರತಿಭೆ ಧೀರಜ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಕೆಂಪುದ ಕೋರಿ ಕಟ್ಟಡು ವಿಡನಾಥ್ ಫ್ರಮ್ ನೋಡಿ. Can we go there? എവിടെ പോയി? ഒരു ബൈക്ക് മൂൽജിക്കന നമ്മൾ നടത്താൻ പോയ കിരക്ക് ಚಾರ್ಜ್ ಜಿಂಬೆ ಖಾಲಿ ಉಂಟು. ಪವರ್ ಬ್ಯಾಂಕ್ ಕೊಡು.
ಇಲ್ಲಿ ಧೀರಾಜ್ ಮತ್ತು ಅವಿನಾಶ್ ಅವರು ಫುಲ್ ಆಫ್ ರೋಡಿಂಗ್ ಮಾಡ್ತಾಯಿದ್ರು. ಸಿನ್ಸ್ ಇಟ್ ಬಿಲಾಂಗ್ಸ್ ಟು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅವ್ರು ಬಂದು ಸಾರಿ ಹಿಗ್ಗ ಬೈದರು ನಮಗೆ. ಸೊ ನಾನು ಅವ್ರ ಹತ್ರ ಇದ್ದದಿಂದ ನಾನು ಸ್ವಲ್ಪ ಬೈಗುಳ ತಿಂದೆ. ಎಂತ ಮಾಡೋದು. ಇವಾಗ ವಾಪಸ್ ನಾವು ಹೋಗ್ತೇವೆ. ಘಾಟ್ ಸೆಕ್ಷನ್ ಇನ್ನೂ ಸ್ಟಾರ್ಟ್ ಆಗ್ತದಾ? ಇಲ್ಲಿಂದೊಂದು 10 ಕಿಲೋಮೀಟರ್ 8 ಕಿಲೋಮೀಟರ್ ಹಾಂ, ಹೋದ್ರೆ ಆಮೇಲೆ ಘಾಟ್ ಸೆಕ್ಷನ್ ಎಷ್ಟು ಹೇರ್ ಪಿನ್ ಬಿಂಡ್ ಉಂಟು? 36 ಕಿಲೋಮೀಟರ್ 36. ಸ್ಯಾರ್ಮೆಂಟ್ ಓ, ಇಲ್ಲಿಂದ 29 ಕಿಲೋಮೀಟರ್ ಊಟಿ. ಹಾಂ, ಸೀದಾ ಹೋದ್ರೆ ನಿಮ್ಗೆ ಇಲ್ಲಿಂದ 10 ಕಿಲೋಮೀಟ್ರಲ್ಲಿ ನಿಮ್ಗೆ ಘಾಟ್ ಸೆಕ್ಷನ್. ಓಕೆ ಸರಿ. ಕಲ್ಲಟ್ಟಿ ಘಾಟ್, ಯಾವುದು? ಕಲ್ಲಟ್ಟಿ ಘಾಟ್ ಸೆಕ್ಷನ್. ಕಲ್ಲೇಟಿ ಘಾಟ್. ಬೆಂಗಳೂರಿಂದ ಬಂದದ? ಮೈಸೂರು. ನಾವು ಬೆಂಗಳೂರು ಅಂದರೆ ಊರು ಉಡುಪಿ. ಫೋಟೋ ತೆಗಿಬೇಕಾ? ಒಬ್ರು ಈ ಕಡೆ ಬನ್ನಿ. ಮುಳುಚ್. ಹಾಂ, ಥ್ಯಾಂಕ್ ಯು. ಸೊ ನಾವು ಆಲ್ಮೋಸ್ಟ್ ಊಟಿ ರೀಚ್ ಆಗಿದ್ದೇವೆ. ಸೊ ಇನ್ನೊಂದು 4 ಕಿಲೋಮೀಟರ್. ಸ್ವಲ್ಪ ಮಳೆ ಬರ್ತಾ ಉಂಟು. ಸೊ ನಾವು ನಮ್ಮ ಲಗೇಜನ್ನು ರೂಮಲ್ಲಿ ಇಟ್ಟು ಆಮೇಲೆ ಊಟಿ ಗಾರ್ಡನ್ ಕಡೆ ಹೋಗುವಂತ ಇದ್ದೇವೆ. ಎಂತ ಮಾಡೋದು, ಫುಲ್ಲು ಮಳೆ ಬರ್ತಾ ಉಂಟು ಇವಾಗ. ಸ್ವಲ್ಪ ಮಳೆ ಬಂದದ್ದು ಒಳ್ಳೆಯದಿದೆ ಆ್ಯಕ್ಚುಲಿ. ಫುಲ್ಲು ಕೂಲುಂಟು. ಸೊ ನನ್ನನ್ನು ನೋಡಿ ಅವರಿಗೆ ಪಾಪ ಕಾಣಿಸ್ತು. ನಮಗೆಲ್ಲ ತಗೊಂಡು ನಮಗೆ ಸಾಕು ಬಂದಾಗ ಚೆಕ್ಕಿನ್ ಎಲ್ಲ ಆಯಿತು. ಇವಾಗ ನಾವು ಗಾರ್ಡನ್ ಸ್ವಲ್ಪ ನೋಡಿ ಬರುವ ಅಂತೇಳಿ ಹೊರಟಿದ್ದೇವೆ. ಹಾಂ, ಮಲ್ಪು. ಹಾಂ, ಮಲ್ಪು ತುಕ ನಲ್ಪು ತುಕ ನಲ್ಪುಂಬೆ ಮೇನ್ ಅಂಕಲ್ನ ಅವು ಏನಂಬೆ ಸಾವು ಇನ್ನು ಪಿಲಿಕೇನ ಪೈಲ್ಸಾ? ಹಾಂ, ಒಂದು ಸ್ಟೋರಿ ಪಾಠ. ಸೊ ಗಾರ್ಡನ್ ವಿಸಿಟ್ ಎಲ್ಲ ಆಯಿತು. ಫೈನಲಿ ಫುಲ್ಲು ಚಳಿ ಇದ್ದದ್ರಿಂದ ಒಂದು ಕಾಫಿ ಕುಡಿದು ನಮ್ಮ ಡೇಯನ್ನು ಎಂಡ್ ಮಾಡ್ತಾ ಇದ್ದೇವೆ. ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.